ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪವಿತ್ರ ಗೌಡ ಮತ್ತು ನಟ ದರ್ಶನ್ ಜೈಲು ಪಾಲಾಗಿ 2 ವರ್ಷ ಮುಕ್ತಾಯ ಆಯಿತು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಸೇರಿರುವ ಸುಬ್ಬಾಸುಬ್ಬಿಯಿಂದ ಮತ್ತೊಂದು ಬಿಗ್ ಅಪ್ಡೇಟ್ ಒಂದು ಹೊರಬೀಳುವ ಸೂಚನೆ ಸಿಕ್ಕಿದೆ ಅಂತೆ. ಅದೇನು ಅನ್ನೋದರ ಕುರಿತು ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ದರ್ಶನ್ ಪವಿತ್ರ ಗೌಡ ಜೈಲು ಸೇರಿ 2 ವರ್ಷ. ಜೈಲಲ್ಲಿ ಆಟೋ ಬಯೋಗ್ರಫಿ ಬರೆಯುತ್ತಿರೋ ಪವಿತ್ರ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಪ್ರಮುಖ ಆರೋಪಿಗಳಾಗಿರೋ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ಪವಿತ್ರ ಗೌಡ ಜೈಲು ಸೇರಿ 2 ವರ್ಷಗಳು ಕಳೆದೋಯ್ತು. ಈ ಮಧ್ಯೆ ಬೇಲ್ ಪಡೆದು ಸ್ವಲ್ಪ ದಿನ ಹೊರಕ್ಕೆ ಬಂದಿದ್ದರಾದ್ರೂ ಸದ್ಯ ಪರಪ್ಪನ ಅಗ್ರಹಾರದಲ್ಲಿ 4 ಗೋಡೆಗಳ ನಡುವೆ ಪಶ್ಚಾತ್ತಾಪದ ಬೇಗೆಯಲ್ಲಿ ಪ್ರತಿದಿನ ಪ್ರತಿಕ್ಷಣ ಸುಬ್ಬಾಸುಬ್ಬಿ ಬೇಯುತ್ತಿದ್ದಾರೆ. ಅಂದಹಾಗೆ ಪವಿತ್ರ ಗೌಡ ಸಮಾಜದ ಕಣ್ಣಿಗೆ ಬಹಳ ಕೆಟ್ಟ ಹೆಣ್ಣಂತೆ ಬಿಂಬಿಸಲ್ಪಟ್ಟಿದ್ದಾರೆ. ಆದರೆ ಪವಿತ್ರ ಗೌಡ ನಟ ದರ್ಶನ್ಗೆ ಆಪ್ತವಾಗೋಕೆ ಮುನ್ನ ವಿಜಯಲಕ್ಷ್ಮಿಯವರ ಅನುಮತಿ ಪಡೆದಿದ್ದರು ಎನ್ನಲಾಗ್ತಾ ಇದೆ. ಅಷ್ಟೇ ಅಲ್ಲ, ಆ ಮಾತಿನ ಒಪ್ಪಂದಕ್ಕೆ ಸಾಕ್ಷಿಯಾಗಿ ಕೆಲ ಆಡಿಯೋ ತುಣುಕುಗಳು ಕೂಡ ಇವೆ ಅನ್ನೋ ಮಾಹಿತಿ ಓಡಾಡ್ತಿದೆ. ಸದ್ಯದಲ್ಲೇ ಅವು ಹೊರಬೀಳಲಿದ್ದು ಸತ್ಯಾನುಸತ್ಯತೆಗಳು ಸಮಾಜಕ್ಕೆ ಗೊತ್ತಾಗಲಿದೆ ಅನ್ನೋ ಸುದ್ದಿ ದಟ್ಟವಾಗಿ ಹರಿದಾಡ್ತಾ ಇದೆ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ, ಪವಿತ್ರ ಗೌಡ ಜೈಲಿನಲ್ಲಿ ತಮ್ಮ ಜೀವನಗಾಥೆ ಕುರಿತು ಪುಸ್ತಕ ಬರೆಯೋಕೆ ಮುಂದಾಗಿದ್ದಾರಂತೆ. ದೇವರು ಬರೆದ ಹಣೆ ಬರಹದ ಬದಲಿಗೆ ತಮಗೆ ತಾವೇ ಹೊಸ ಹಣೆಬರಹ ಬರೆದುಕೊಂಡಿರೋ ಪವಿತ್ರ ಗೌಡ ಸದ್ಯ ತಮ್ಮದೇ ಆತ್ಮಚರಿತ್ರೆ ಬರೆಯುತ್ತಿದ್ದಾರಂತೆ. ಬಹುಶಃ ಪ್ರಕರಣ ಬೇಗ ಇತ್ಯರ್ಥ ಆಗಲಿಲ್ಲ ಅಂದ್ರೆ ಆಕೆ ಬರೆದ ಪುಸ್ತಕ ಪ್ರಕಟವಾಗಲಿದೆ. ಆಗ ಅದರಲ್ಲಿ ದರ್ಶನ್ ಜೊತೆಗಿನ ಸಂಬಂಧ ಎಂಥದ್ದು, ಅದಕ್ಕೆ ವಿಜಯಲಕ್ಷ್ಮಿ ಅಪ್ಪಣೆ ಇತ್ತಾ ಇಲ್ವಾ ಅನ್ನೋದು ಕೂಡ ಬಯಲಾಗುವ ಸಾಧ್ಯತೆ ಇದೆ. ಬೀರಗಾನಹಳ್ಳಿ, ಲಕ್ಷ್ಮೀನಾರಾಯಣ್, ಫಿಲ್ಮ್ ಬ್ಯೂರೋ ಹೆಡ್, ಗ್ಯಾರಂಟಿ ನ್ಯೂಸ್.